ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ಸಂಯೋಗ ಗೆಳೆಯರ ಬಳಗದ ವತಿಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯನ್ನು ವೀಕ್ಷಿಸಿ ಬಡವರಿಗೆ, ನಿರಾಶ್ರಿತರಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಗೂ ಊಟದ ವ್ಯವಸ್ಥೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಯೋಗ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬನ್ನಿ ನೋಡೋಣ. ಸದ್ಗುರು ಸಿದ್ದಾರೂಢರ ಹಾಗೂ ನಮ್ಮ ಗಿರಿಮಲ್ಲೇಶ್ವರ ಕೃಪೆಯಿಂದ ನಮ್ಮ ಸಂಯೋಗ ಗೆಳೆಯರ ಬಳಗದ ವತಿಯಿಂದ ನಿರಂತರ ಮಳೆ ಸುರಿಯುವ ಕಾರಣ ನಿರ್ಗತಿಕರಿಗೆ ಮತ್ತು ನಿರಾಶ್ರಿತರಿಗೆ ಇದು ಪ್ಲಾಸ್ಟಿಕ್ ಹೊದಿಕೆ ಮತ್ತು ಅನ್ನ ಪ್ರಸಾದ ವಿತರಣೆ ಮಾಡುವ ಒಂದು ಸೇವಾ ಕಾರ್ಯ ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ಅಲ್ಪ ಸೇವೆಯನ್ನು ನಾವು ನಿರಂತರ ಮಾಡುತ್ತಾ ಕೆಲವು ವರ್ಷಗಳು ತಂದಿವೆ ಮತ್ತು ಈ ಅಲ್ಪ ಸೇವೆಗೆ ಕಾರಣೀಭೂತರಾದ ನಮ್ಮ ಸಂಯೋಗ ಗೆಳೆಯರ ಬಳಗದ ಯುವಕರು ಮತ್ತು ದಾರಿಯಲ್ಲಿ ಅನೇಕ ಬೀದಿಯಲ್ಲಿ ಇದು ನಿರಾಶ್ರಿತರು ಮತ್ತು ಅಸಹಾಯಕರನ್ನು ಕಂಡ ನಮ್ಮ ಸಂಯೋಗ ಗೆಳೆಯರ ಬಳಗ ಇದಕ್ಕೆ ಒಂದು ಅಲ್ಪ ಸೇವೆ ಏನಾದರೂ ಮಾಡಬೇಕೆಂದು ಗಮನಿಸಿ ಅದಕ್ಕೆ ಕೈಲಾದಷ್ಟು ಸೇವೆಯನ್ನು ಸಿದ್ಧಪಡಿಸಿಕೊಂಡು ಮತ್ತು ಅದಕ್ಕೆ ಸೇವೆಯನ್ನು ಮಾಡುತ್ತಾ ಇದು ಪ್ಲಾಸ್ಟಿಕ್ ಚಾವಣಿ, ಅನ್ನಪ್ರಸಾದ ಮತ್ತು ಇದು ಸಿದ್ಧಪಡಿಸಿದ್ದು ಇದಾಗಿದೆ ಅಣ್ಣವರ. ಮತ್ತು ಇದಕ್ಕೆ ಕಾರಣೀಭೂತರಾದ ಮತ್ತು ಪ್ರಾಣದ ಕೈ ಹಾಗೆ ಬಸರಣ್ಣವರಾಗಬಹುದು, ನಮ್ಮ ಮೋತಿಲಾಲ್ ಜರ್ತಾರ್ಕರ್ ಆಗಬಹುದು, ಮಾರ್ಗದರ್ಶಕರು ಅವರು ನಮ್ಮನ್ನು ಸಲಹೆ ಸೂಚನೆ ನೀಡಿ ಇದು ಬಹಳ ಜೊತೆ ಆಗಿದ್ದು ವಿಶೇಷ. ಮತ್ತು ಈ ಸೇವೆಯನ್ನು ನಾವು ಸದ್ದಿಲ್ಲದೆ ಮತ್ತು ಸದ್ದು ಹೆಚ್ಚು ಮಾಡದೇನೆ ಈ ಸೇವೆ ಹಮ್ಮಿಕೊಂಡಿದ್ದು ಮಾಡುತ್ತಾ ಬಂದಿದ್ದೇವೆ ಅಣ್ಣವರ. ಈ ಮನೋಸೇವೆ ಆಗಿದೆ ಅಣ್ಣವರ. ತಮ್ಮ ಮೂಲಕ ಇನ್ನೊಂದು ಏನು ಹೇಳಬೇಕೆಂದರೆ, ಈ ತಮ್ಮ ಮಾಧ್ಯಮದ ಮೂಲಕ ನಿರ್ಗತಿಕರು ಮತ್ತು ಅಸಹಾಯಕರು ಮತ್ತು ಅನಾಥಾಶ್ರಮ ಆಗಲಿ ಮತ್ತು ವೃದ್ಧಾಶ್ರಮ ಆಗಲಿ ನಾವು ಸದೃಢ ಜನಿಕರು ಆ ಕಡೆ ಸ್ವಲ್ಪ ತಮ್ಮ ತನು ಮನ ಧನದಿಂದ ಆಸಕ್ತಿ ತೋರಬೇಕೆಂದು ನಮ್ಮ ಒಂದು ಕಳಕಳಿ ಸಂಯೋಗ ಗೆಳೆಯರ ಬಳಗದ ಕಳಕಳಿ ಅಣ್ಣವರೇ. ನಮ್ಮ ಹೆಸರು ನಾಗರಾಜ್ ಶಿವಪ್ಪ ಗಬ್ಬೂರ್ ಮತ್ತು ಈ ಬಳಗದ ಹೆಸರು ಸಂಯೋಗ ಗೆಳೆಯರ ಬಳಗ.